ಅಲ್ಲ, ತಮಿಳ್ನಾಡಿಗೂ ಮತ್ತೆ ಈ ಶಕ್ತಿಪೀಠಕ್ಕೂ ಸಂಬಂಧ ಅಂತಲ್ಲ. ಇದು ವಿಶ್ವಕ್ಕೆ ಒಂದು ವಿಶೇಷವಾದಂಥ ಕ್ಷೇತ್ರ. ಅದು ವಿಶ್ವದಲ್ಲಿ ತಮಿಳ್ನಾಡಿನ ಬಾಂಧವ್ಯ ಹೇಗೆ ಶುರುವಾಯಿತು ಅಂತ ಕೇಳಿದರೆ, ಎಂ ಜಿ ರಾಮಚಂದ್ರ ಅವರು ಅವರ ರಾಜಕೀಯ ಕ್ಷೇತ್ರದ ವಿಜಯಕ್ಕೋಸ್ಕರ ಈ ದೇವರನ್ನು ವಿಶೇಷವಾಗಿ ಅವರು ಸಂಕಲ್ಪ ಮಾಡಿದರು. ಸಂಕಲ್ಪ ಮಾಡಿ ಅವರಿಗೆ ಆ ಪ್ರತಿಬಂಧಕಗಳೆಲ್ಲ ನಿವಾರಣೆಯಾಗಿ ಅವರಿಗೆ ವಿಜಯೋತ್ಸವ ಆದ ನಂತರದಲ್ಲಿ ಇಲ್ಲಿ ಬಂದು ಚಿನ್ನದ ಖಡ್ಗವನ್ನು ತಾಯಿಗೆ ಸಮರ್ಪಣೆ ಮಾಡಿ ಅವರು ವಿಶೇಷವಾಗಿ ವಿಧೇಯರಾಗಿದ್ದರು. ಈ ಕ್ಷೇತ್ರಕ್ಕೆ ಬಹಳ ನಡ್ಕೊಳ್ತಾ ಇದ್ದವರು ಅವರು. ಮೂಕಾಂಬಿಕಾ ಅಂತ ಹೇಳಿದರೆ ಅಷ್ಟು ಪರಮ ಭಕ್ತರವರು. ಆ ಸಮರ್ಪಣೆಯ ನಂತರದಲ್ಲಿ ಸ್ವಲ್ಪ ತಮಿಳುನಾಡಿನಲ್ಲಿ ವಿಶೇಷವಾದ ಈ ಕ್ಷೇತ್ರದ ಬಗ್ಗೆ ತಿಳ್ಕೊಂಡ ನಂತರ ಭಕ್ತಾದಿಗಳು ಸ್ವಲ್ಪ ಹೆಚ್ಚಾದರು. ಆ ನಂತರದಲ್ಲಿ ಜಯಲಲಿತಾ ಅವರು ಕೂಡ ಆ ಪ್ರತಿಬಂಧಕಗಳಿದ್ದಾಗ ಅವರು ಬಂದು ದರ್ಶನ ಮಾಡಿ ಆ ನಂತರದಲ್ಲಿ ಎಂ ಜಿ ಆರ್ ಅವರು ಕೊಟ್ಟಂಥ ಖಡ್ಗವನ್ನು ಕೂಡ ದರ್ಶನ ಮಾಡಿ ಹೋಗಿದ್ದರು. ಹಾಗೆ ಈಗ ಮುಖ್ಯಮಂತ್ರಿಗಳಾಗಿ ವಿಜಯ್ ಅವರು ಪದಗ್ರಹಣ ಮಾಡಿದ್ದಾರೆ. ಅವರು ಕೂಡ ಬರ್ತಾ ಇರುವಂಥದ್ದು ವಿಶೇಷ, ತಮಿಳುನಾಡವರಿಗೆ ವಿಶೇಷ ಇದು. ಯಾಕಂತ ಕೇಳಿದರೆ 3ನೇ ಮುಖ್ಯಮಂತ್ರಿಗಳು ಬರ್ತಾ ಇರುವಂಥದ್ದು ವಿಶೇಷವಾಗಿ ಪ್ರಚಾರ ಕೂಡ ಆಗಿದೆ. ಹಾಗಾಗಿ ಇನ್ನಷ್ಟು ತಮಿಳುನಾಡವರಿಗೆ ಈ ಕ್ಷೇತ್ರದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಒಂದು ಮಾಧ್ಯಮ ಆಗಿದೆ. ತುಂಬಾ ಜನ ಕೊಟ್ಟಿದ್ದಾರೆ, ತುಂಬಾ ಕೊಡ್ತಾರೆ. ಕೆಲವರು ತಿಳಿಸಿ ಕೊಡ್ತಾರೆ, ಕೆಲವರು ತಿಳಿಯದೆ ಸಮರ್ಪಣಾ ಭಾವದಿಂದ ಕೊಡ್ತಾರೆ. ಅದ್ರ ಬಗ್ಗೆ ತುಂಬ ಇದೆ. ಆದರೆ ಇಳೆಯರಾಜವರು ಇತ್ತೀಚೆಗಷ್ಟೇ ಪುನಃ ಒಂದು ವಜ್ರದ ಕಿರೀಟವನ್ನ, ವೀರಭದ್ರ ಸ್ವಾಮಿಗೂ ಕೂಡ ವಜ್ರದ ಕಿರೀಟವನ್ನ ಸಮರ್ಪಣೆ ಮಾಡಿದ್ದಾರೆ. ಈ ಹಿಂದೆ ವಜ್ರದ ಹಸ್ತ ಮತ್ತೆ ಆಭರಣಗಳನ್ನೆಲ್ಲ ಸಮರ್ಪಣೆ ಮಾಡಿದ್ದಾರೆ. ನಿರ್ದಿಷ್ಟವಾದ ಸೇವೆ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಮುಖ್ಯಮಂತ್ರಿಗಳು ಬಂದಾಗ ಏನು ಅವರಿಗೆ ವಿಶೇಷವಾದಂತಹ ದರ್ಶನದ ವ್ಯವಸ್ಥೆ ಇರ್ತದೋ ಅದರ ಏರ್ಪಾಡು ಮಾಡಿದ್ದಾರೆ ದೇವಸ್ಥಾನದವರು.